ನಮಸ್ಕಾರ ಆತ್ಮೀಯ ಶಿಕ್ಷಕರೇ. ಇಲ್ಲಿ STS ನಲ್ಲಿ ಲೆಸನ್ ಪ್ಲಾನ್ ಮತ್ತು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈ ಒಂದು ವೆಬ್ಸೈಟ್ ಅಲ್ಲಿ ನಾವು ಮೊದಲಿಗೆ ಟೀಚರ್ ಪ್ರೊಫೈಲ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ನಿಮ್ಮ KGID ನಂಬರ್ ಕೊಟ್ಟಿರ್ತಾರೆ, ನಿಮ್ಮ ಹೆಸರಿದೆ, ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಜಾಯ್ನಿಂಗ್ ಇದೆ, ನಿಮ್ಮ ಯಾವ ಸ್ಕೂಲ್ ಅಂತ ಇದೆ, ಸ್ಕೂಲ್ ಡೈಸ್ ಇರುತ್ತೆ. ನೀವು ನಿಮ್ಮ KGID ನಂಬರ್ ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ನಿಮ್ಮ KGID ನಂಬರ್ ಲಿಂಕ್ ಇರೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP ಅನ್ನ ನೀವು ಅಲ್ಲಿ ಎಂಟರ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಟೀಚರ್ ಪ್ರೊಫೈಲ್ ಅಂತ ಇದೆ. ಇದರಲ್ಲಿ ಇದು ನಂದು ಡೀಟೇಲ್ಸ್ ಬಂದಿದೆ. ಅದಾದ ನಂತರ ಲೆಸನ್ ಪ್ಲಾನ್. ಈಗ ನೀವು ಲೆಸನ್ ಪ್ಲಾನ್ ಮಾಡಬೇಕಾದ್ರೆ ನಾನು ಈಗಾಗಲೇ ಈ 6ನೇ ತರಗತಿ ಮತ್ತು 7ನೇ ತರಗತಿ ಲೆಸನ್ ಪ್ಲಾನ್ ಅನ್ನ ನಾನು ಈಗಾಗಲೇ ಇಲ್ಲಿ ಲೆಸನ್ ಪ್ಲಾನ್ ಅಲ್ಲಿ ಸೇರಿಸಿದ್ದೀನಿ. ಈಗ ಒಂದು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಈಗ ನಾ 5ನೇ ತರಗತಿ ಇಂಗ್ಲಿಷ್ ಈ ಪಾಠಗಳನ್ನ ಯಾವ ತರ ಇಲ್ಲಿ ಸೇರಿಸ್ಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಈಗ ನಾನು ಮಾಡ್ಕೊಂಡಿರೋ ಪ್ಲಾನ್ ಪ್ರಕಾರ ಈಗ ಇಲ್ಲಿ ಈ ಕಡೆ ಈಗ ಜೂನ್ ಬರುತ್ತೆ, ಈ ಕಡೆ ಇದು ಮಾಡಿದ್ರೆ ಜುಲೈ ಬರುತ್ತೆ. ಈಗ ನಾನು ಜೂನ್ 19ನೇ ತಾರೀಕು ಅಂತಂದ್ರೆ ಇಲ್ಲಿ ಈಗಾಗಲೇ 6 ಮತ್ತು 7 19 ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಈ 5 ಕೂಡ ನಾನು 19 ತಾರೀಕಿನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ, 19 ಜೂನ್ ಇಂದಾನೆ. ಸೊ 19 ಜೂನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ನಮ್ಮ KGID ನಂಬರ್ ನೇಮ್ ಜೊತೆ ಇಲ್ಲಿ ಫ್ರಮ್ ಅಂತ ಇದೆ. ಫ್ರಮ್ ಆಲ್ರೆಡಿ ನಾನು ಕ್ಲಿಕ್ ಮಾಡಿದ್ದು ಫ್ರಮ್ ಅಂದ್ರೆ 19/6. ಯಾವ ದಿನದಿಂದ ಯಾವ ದಿನ ಅಂದ್ರೆ ವೀಕ್ಲಿ ಪ್ಲಾನ್ ಮಾಡಬಹುದು. ನೀವು ಒಂದು ಪಾಠ ಮುಗಿಯಕ್ಕೆ ಅಥವಾ ಒಂದು ಘಟಕ ಮುಗಿಯಕ್ಕೆ ಸುಮಾರು ಒಂದು 5-6 ದಿನ ತಗೋತಿದ್ರಂದ್ರೆ ಆ ವರ್ಕಿಂಗ್ ಡೇ ಅನ್ನ ನೀವು ಇಲ್ಲಿ ಕೌಂಟ್ ಮಾಡ್ಬೇಕು. ಈಗ ನನಗೆ 19 ತಾರೀಕಿನಿಂದ ನನಗೆ ಈಗ ಟೋಟಲ್ ಆಗಿ ಒಂದು ಪಾಠ ಒಂದು ಪದ್ಯ ಎರಡು ಸೇರಿದ್ರೆ ಒಂದು ಘಟಕ ಆಗತ್ತೆ. ಇಲ್ಲಿ ನೀವು ಒಂದ್ಸಲ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಈಗ ನನಗೆ 19 ತಾರೀಕಿಂದ 3 ತಾರೀಕುವರೆಗೆ 3 ಜುಲೈವರೆಗೆ ಒಂದು ಪಾಠ ಒಂದು ಪದ್ಯ ಮುಗಿಸಿದ್ದೀನಿ ನಾನು. ಸೊ ಹಾಗಾಗಿ ಫ್ರಮ್ ಅಂತೂ ಇರುತ್ತೆ ಯಾವ ದಿನದಿಂದ. ಈಗ ಟು ಬರಿತೀನಿ ನಾನು, ಅಂದ್ರೆ ಈಗ ಬಂತು ನೋಡಿ ಯಾವ ತರ ತಗೊಳುತ್ತೆ ನೋಡಿ. ಇಲ್ಲಿ ಮೇಲೆ ಇದೆ ನೋಡ್ರಿ, ಫ್ರಮ್ 6 ಮೊದಲು ಮಂತ್ ಬರುತ್ತೆ, ಆಮೇಲೆ ಡೇಟ್ ಇದೆ 19/6/2025ರಿಂದ 7 ಅಂದ್ರೆ 3/7/2025. ಇಲ್ಲಿ ಮೇಲೆ ಕೊಟ್ಟಿರ್ತಾರೆ ನೋಡ್ರಿ, ಫ್ರಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಜೂನ್ 19ರಿಂದ ಜುಲೈ 3ರವರೆಗೆ ನಾನು ಪಾಠ ಯೋಜನೆಯನ್ನು ಮಾಡ್ತಾ ಇದ್ದೀನಿ, ಅಂದ್ರೆ ಲೆಸನ್ ಪ್ಲಾನ್ ಅನ್ನು ಮಾಡ್ತಾ ಇದ್ದೀನಿ. ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ ಡೇಟ್ ಸೆಲೆಕ್ಟ್ ಆಯ್ತು, ಮೀಡಿಯಂ ಸೆಲೆಕ್ಟ್ ಮಾಡ್ತೀನಿ ನಾನು. ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ. ನೆಕ್ಸ್ಟ್ ಕ್ಲಾಸ್ ಸೆಲೆಕ್ಟ್ ಮಾಡ್ತೀನಿ ನಾನು, 5ನೇ ತರಗತಿ. ನೆಕ್ಸ್ಟ್ ಗ್ರೂಪ್ ಸೆಲೆಕ್ಟ್ ಮಾಡ್ತೀನಿ ನಾನು. 5ನೇ ತರಗತಿ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾತ್ರ ಇರುತ್ತೆ. 6-7 ಏನಿರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಇರುತ್ತೆ. ಸೊ ಹಾಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಆ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಅದಾದ್ಮೇಲೆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ. ನಂದು ಇಂಗ್ಲಿಷ್ ಭಾಷೆ ಆಗಿರೋದ್ರಿಂದ ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈಗ ಚಾಪ್ಟರ್ ಸೆಲೆಕ್ಟ್ ಮಾಡ್ತೀನಿ ನಾನು. ಚಾಪ್ಟರ್ ಅಂತಂದ್ರೆ ನಮ್ದು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಪ್ರೋಸ್ ಒಂದು ಪೋಯೆಟ್ರಿ, ಒನ್ ಪ್ರೋಸ್ ಅಂಡ್ ಒನ್ ಪೋಯೆಟ್ರಿ ಇದು ಸೇರಿದ್ರೆ ಒಂದು ಘಟಕ ಆಗತ್ತೆ. ನಾನು ಸೆಲೆಕ್ಟ್ ಮಾಡಿದೆ. ಈಗ ಈ ಲರ್ನಿಂಗ್ ಔಟ್ಕಮ್ ಅನ್ನ ನಾವು ಎಲ್ಲಿಂದ ಇದು ಮಾಡಬೇಕು, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಲರ್ನಿಂಗ್ ಔಟ್ಕಮ್ ನಿಮ್ಗೆ ಬೇಕಾಗಿದ್ರೆ ಈ DSCRT ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನಾಕೋಟಿ ಏನಿದೆಯಲ್ಲ ಅಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಕೂಡ ಇದಾವೆ. ನೀವು ಡೈರೆಕ್ಟ್ ಅದನ್ನೇ ಕೂಡ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋಬಹುದು, ಅಥವಾ ಈ ಪಾಠ ಅಥವಾ ಪದ್ಯಕ್ಕೆ ಸಂಬಂಧಪಟ್ಟಿರ್ತ ಈ ಒಂದು ಇದ್ರ ಸಂಬಂಧಪಟ್ಟಿರುತ್ತ ಇದರಿಂದ ನೀವೇನ್ ಮಾಡ್ಬೋದು ಅಂದ್ರೆ ಈ ಲರ್ನಿಂಗ್ ಔಟ್ಕಮ್ ಯಾವ್ದು ಬರುತ್ತೆ ಅದನ್ನ ನೀವು ಇಲ್ಲಿ ಆಡ್ ಮಾಡ್ಬೋದು. ಓಕೆ, ಈಗ ನಾನೇನ್ ಮಾಡ್ತೀನಿ ಅದನ್ನೇ ಇಲ್ಲಿ ಸೇರಿಸ್ತೀನಿ. ಈಗ 5ನೇ ತರಗತಿ ಈಗ ನನ್ನ ಹತ್ರ ಸೇವ್ ಇದಾವೆ. 5ನೇ ತರಗತಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇಲ್ಲಿದೆ ನೋಡಿ. ಈ ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳಿದಾನೆ. ಈಗ ನೋಡಿ ಇಲ್ಲಿದೆ ಆನ್ಸರ್ಸ್ ಕೊಯರೆಂಟ್ಲಿ. ಇದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಈ ತರ ಕಾಪಿ ಮಾಡಿಕೊಂಡು ಅದನ್ನ ಇಲ್ಲಿ ತಂದು ಪೇಸ್ಟ್ ಮಾಡ್ಬೋದು ನಾವು. ಓಕೆ, ಇದು ಒಂದು. ನೆಕ್ಸ್ಟ್ ಈಗ ಟೀಚಿಂಗ್ ಏಡ್ಸ್ ಏನನ್ನ ಬಳಸಿದಿರಿ ಅಂತ ಕೇಳ್ತಾರೆ ಇಲ್ಲಿ.
ಈಗ ನಾನು ಈ ಪಾಠ ಮತ್ತು ಈ ಪದ್ಯ ಮಾಡಬೇಕಾದ್ರೆ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಚಾರ್ಟ್ಸ್ಗಳನ್ನು ಯೂಸ್ ಮಾಡಿದ್ದೀನಿ. ಚಾರ್ಟ್ಸ್ ಅಂತ ಬರ್ಕೊಳ್ಬೇಕು. ಪಿಕ್ಚರ್ಸ್ಗಳನ್ನು ತೋರಿಸಿದ್ದೀನಿ, ಪಿಕ್ಚರ್ಸ್ ಇದು ಮಾಡಬೇಕು. ಸ್ಮಾರ್ಟ್ ಬೋರ್ಡನ್ನು ಬಳಸಿದ್ದೀನಿ. ಸ್ಮಾರ್ಟ್ ಬೋರ್ಡ್ ಅಂತ ಬರಬೇಕು. ಅಥವಾ ಇದ್ರ ಬಗ್ಗೆ ನೀವೇನಾದರೂ ಈ ಮತ್ತು ಪಾಠ ಪದ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಡಿಯೋ ಮತ್ತು ವಿಡಿಯೋ ತೋರಿಸಿದ್ರೆ ಆ ವಿಡಿಯೋ ಬರಿಬೇಕು. ನಾನು ಆಡಿಯೋ ಕೇಳಿಸಿದ್ದೀನಿ, ಆಡಿಯೋ ಮತ್ತು ವಿಡಿಯೋ ಬರಿತೀನಿ. ಈ ತರ ನೀವು ಮತ್ತೆ ಏನಾದರೂ ಫ್ಲಾಶ್ ಕಾರ್ಡ್ ಯೂಸ್ ಮಾಡಿದ್ರೆ ಫ್ಲಾಶ್ ಕಾರ್ಡ್ಸ್ ಅಂತ ಬರಿಬೇಕು. ನೀವು ಏನೇನು ಬಳಕೆ ಮಾಡಿದ್ರಿ ಆ TLM ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ. ಇನ್ನು ಇತ್ಯಾದಿ ಇದ್ರೆ ಎಟ್ಸೆಟ್ರಾ ಅಂತ ಮಾಡಿ. ಇದು ಬಂದ್ಬಿಟ್ಟು ಟೀಚಿಂಗ್ ಏಡ್ಸ್ ಅಥವಾ ಟೂಲ್ಸ್ ಯೂಸ್ಡ್ ಅಂತ ಆಯ್ತು. ಈಗ ಈ ಇಂಗ್ಲಿಷ್ ಪಾಠ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಲವ್ ಫಾರ್ ಆನಿಮಲ್ಸ್ ಅಂಡ್ ಎಲಿಫೆಂಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪದ್ಯ ಆದ್ರೆ ರೈಮ್ಸ್ ಅಂಡ್ ಸಾಂಗ್ಸ್ ಇದು ಸೆಲೆಕ್ಟ್ ಮಾಡಬೇಕು. ಯಾವ ತರ ಪ್ರೊಸೆಸ್ ಮತ್ತು ಆಕ್ಟಿವಿಟಿ, ಈ ಇಂಟ್ರಡಕ್ಷನ್ ಫೇಸ್ ಯಾವ ತರ ಹೋಗುತ್ತೆ ಅಂತಕ್ಕಂಥದ್ದು. ಮತ್ತೆ ಈ ಲವ್ ಫಾರ್ ಆನಿಮಲ್ಸ್ ಇದ್ರ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಹೇಳಿದ್ದೀನಿ, ನಾನು ಸ್ಟೋರಿ ಟೆಲ್ಲಿಂಗ್ ಬರಿತೀನಿ. ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ರೈಮ್ಸ್ ಮತ್ತು ಸಾಂಗ್ಸ್ ಆಡ್ಸಿದ್ದೀನಿ, ಅದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪಿಕ್ಚರ್ ಟಾಕ್ ಇದೆ, ಇಲ್ಲಿ ಎಲಿಫೆಂಟ್ ಆ ಒಂದು ಪಿಕ್ಚರ್ ಮೇಲೆ ನಾನು ಮಾತಾಡ್ಸಿದ್ದೀನಿ, ಅದು ಬರುತ್ತೆ. ನೀವು ನಿಮಗೆ ಇಂಟ್ರಡಕ್ಷನ್ ಫೇಸ್ ಅಲ್ಲಿ ಯಾವ ತರ ನೀವು ಈ ಪಾಠ ಮತ್ತು ಪದ್ಯವನ್ನ ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡಿದಿರಿ ಅದರ ಪ್ರಕಾರ ನಿಮ್ಗೆ ಬೇಕಾಗಿರ್ತಕ್ಕಂಥ ಆಯ್ಕೆಯನ್ನ ಆಯ್ದುಕೊಳ್ಬೇಕು. ಓಕೆ, ಈಗ ಗ್ರೂಪ್ ಕನ್ವರ್ಸೇಷನ್ ಅಂತ ಇದೆ, ಮಾಡಿಸಿದ್ರೆ ಬರೀರಿ, ಇಲ್ಲ ಅಂದ್ರೆ ಟಿಕ್ ಮಾಡಬೇಡಿ ಅಷ್ಟೇ. ಸಿಂಪಲ್ ಕ್ವಶನ್ಗಳನ್ನ ಕೇಳಿನಿ, ಬೋರ್ಡ್ ಡಿಸ್ಪ್ಲೇ ಮಾಡಿದ್ದೀನಿ ನಾನು, ಎಸ್ ಅದನ್ನ ಟಿಕ್ ಮಾಡ್ತಾ ಇದ್ದೀನಿ. ನೀವು ಇದರಲ್ಲಿ ಯಾವ್ದು ಅನ್ವಯ ಆಗತ್ತೆ ಅದು ಮಾಡಿ. ನೆಕ್ಸ್ಟ್ ಡೆವಲಪ್ಮೆಂಟ್ ಯಾವ ತರ ಮಾಡಿದ್ದೀನಿ ನಾನು ಈ ಒಂದು ಪಾಠ ಮತ್ತು ಪದ್ಯವನ್ನ ಅಂತಂದ್ರೆ, ಈ ಪಾಠ ಮತ್ತು ಪದ್ಯ ಮಾಡಬೇಕಾದ್ರೆ ನಾನು ಗ್ರೂಪ್ ಆಕ್ಟಿವಿಟಿಯನ್ನು ಮಾಡಿದ್ದೀನಿ. ಜಿಗ್ಸಾ ಮೆಥಡ್ ಅನ್ನ ಇದು ಮಾಡಿದ್ದೀನಿ. ಜಿಗ್ಸಾ ಮೆಥಡ್ ಅಂತಂದ್ರೆ ಬೇರೆಯವರ ಸಹಾಯದಿಂದ, ಈ ಕೋಆಪರೇಷನ್ ಮೆಥಡ್ ಇಂದ. ಓಕೆ, ಈ ಲವ್ ಫಾರ್ ಆನಿಮಲ್ಸ್ ಅಲ್ಲಿ ಈಗ ರೋಲ್ ಪ್ಲೇ ಮಾಡಿದ್ದೀನಿ ನಾನು. ಮತ್ತೆ ಈ ಯೂಸ್ ಆಫ್ ಮಾಡೆಲ್ಸ್ ಅಂಡ್ ರಿಯಲ್ ಆಬ್ಜೆಕ್ಟ್ಸ್ ಅಂತ ಇದೆ, ಇದೇನಿಲ್ಲ. ಇಷ್ಟು ನಾನು ಮಾಡಿದ್ದೀನಿ ಡೆವಲಪ್ಮೆಂಟ್ ಇದರಲ್ಲಿ. ನೆಕ್ಸ್ಟ್ ಈಗ ಕನ್ಕ್ಲೂಷನ್ ಫೇಸ್ ಅಲ್ಲಿ ಬಂದಾಗ ಇದನ್ನ ಸಮರೈಸ್ ಮಾಡಿದ್ದೀನಿ, ಸಮರೈಸ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಡ್ರಾಯಿಂಗ್ ಅಂಡ್ ಕಲರಿಂಗ್. ಎಸ್, ಈ ಎಲಿಫೆಂಟ್ ಅಂತಕ್ಕಂಥ ಈ ಒಂದು ಪದ್ಯದಲ್ಲಿ ಇದರ ಡ್ರಾಯಿಂಗ್ ಅಂಡ್ ಕಲರಿಂಗ್ ಆಗಿದೆ, ಅದು ಕ್ಲಿಕ್ ಮಾಡ್ತೀನಿ ನಾನು. ಕ್ವೆಶ್ಚನ್ ಬ್ಯಾಗ್ ಯೂಸ್ ಮಾಡಿದ್ದೀನಿ, ಸೆಲ್ಫ್ ಇವ್ಯಾಲ್ಯೂಯೇಷನ್ ಇದೆ, ಮತ್ತೆ ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಈ ತರ ಇದೊಂದು ಕ್ಲಿಕ್ ಮಾಡ್ತೀನಿ ನಾನು. ಗ್ರೂಪ್ ಪ್ರೆಸೆಂಟೇಷನ್ ಏನಿಲ್ಲ. ಈಗ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಇರುತ್ತೆ, ಎಲ್ಲಾ ಪ್ರಶ್ನೆಗಳ ತಂದು ಹಾಕೋ ಅವಶ್ಯಕತೆ ಇಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಇಲ್ಲಿ ನಾವು ಜಸ್ಟ್ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಸಲುವಾಗಿ ಹಾಕಿದ್ರೆ ಸಾಕು. ಈಗ ಇದು ನಾನು ಮಾಡಿರೋದು ಹೇಳ್ತಾ ಇದ್ದೀನಿ, ನೀವು ಏನ್ ಬೇಕಾಗಿದ್ದು ಮಾಡ್ಬೋದು ನೀವು ಇದಕ್ಕೆ ಸಂಬಂಧಪಟ್ಟಂತೆ. ಲವ್ ಫಾರ್ ಆನಿಮಲ್ಸ್ ಇಂದ ಪ್ರಶ್ನೆಗಳು ಎಲ್ಲಿಂದ ತಗೋಬೇಕಂದ್ರೆ ಅದೇ ಮತ್ತೆ ಈ LBA ಇಂದ ತಗೊಳ್ಬೇಕು. ಇಲ್ಲಿದೆ ನೋಡಿ, ಇದು LBA, ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಟೀರಿಯಲ್ 2025-26. ಈ ಮತ್ತು ಪಾಠ ಮತ್ತು ಪದ್ಯದಿಂದ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 2 ಅಂಕದು 3 ಅಂಕದು ಈ ತರ ಯಾವುದೇ ಪ್ರಶ್ನೆಗಳನ್ನ ನೀವು ಯೂಸ್ ಮಾಡಬಹುದು. ಇಲ್ಲಿದೆ ನೋಡಿ, ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಈ ಪ್ರಶ್ನೆಗಳು ಇದಾವೆ, ಇಲ್ಲಿ ಇದರಿಂದ 1-2-3 ಪ್ರಶ್ನೆಗಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಒಂದು ಡಿಫಿಕಲ್ಟ್ ತಗೊಂಡ್ಬಿಡ್ತೀನಿ. ಈಗ ನಾನು ಒಂದು ಕ್ರಿಯೇಟಿವ್ ರೈಟಿಂಗ್ ಕ್ವೆಶ್ಚನ್ ತಗೊಂಡ್ಬಿಡ್ತೀನಿ. ಇದೊಂದು ಪ್ರಶ್ನೆ ತಗೊಳ್ತೀನಿ, ಈ ಒಂದು 3 ಪ್ರಶ್ನೆಗಳ ತಗೋತೀನಿ ನಾನು. ಅಲ್ಲಿ ಕಾಪಿ ಮಾಡದೆ ಇಲ್ಲಿ ತಂದು ಪೇಸ್ಟ್ ಮಾಡಬೇಕು. ಓಕೆ, ಈಸಿ ಬಹಳ ಈಸಿಯಿಂದ ನೀವು ಲೆಸನ್ ಪ್ಲಾನ್ ಮಾಡಬಹುದು. ಕೇವಲ 5-10 ನಿಮಿಷ, ಬಹಳ ಆಯ್ತು, ಅದಕ್ಕಿಂತ ಒಳಗಡೆನೆ ಮಾಡಬಹುದು ನೀವು. 5 ನಿಮಿಷ ಅನ್ಕೊಳ್ಳಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನಿಮಗೆ ಸ್ವಲ್ಪ ಲೇಟ್ ಅನಿಸ್ತಾ ಇದೆ ಅಷ್ಟೇ. 5 ನಿಮಿಷದಲ್ಲಿ ನಾನು ಪಾಠ ಯೋಜನೆ ಮಾಡಿದ್ದೀನಿ. ಲೆಸನ್ ಪ್ಲಾನ್ ಅನ್ನ ಮಾಡಬಹುದು ನೀವು ಕೂಡ. ಎಸ್, ಇಲ್ಲಿ ನೋಡಿ, 3 ಪ್ರಶ್ನೆಗಳು ತಗೊಂಡಿದ್ದೀನಿ ನಾನು. ಯಾವ್ದು ಬೇಡ ಅದು ಅನ್ನೆಸರಿ ಇರೋದನ್ನ ಡಿಲೀಟ್ ಮಾಡಿ. ಈಗ 3 ಪ್ರಶ್ನೆಗಳು ಈಗ ನೋಡಿ, ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದಿ ಆನಿಮಲ್ಸ್ ಅಂತ ಒಂದು ತಗೊಂಡಿದ್ದೀನಿ. ವಾಟ್ ಡಿಡ್ ಹಿ ಫೀಡ್ ದಿ ಪಿಕಾಕ್
ವಿತ್ ಅಂತ ಇದೆ. ಮತ್ತೆ ಹೋಮ್ ಡಿಡ್ ಹಿ ಕಾಲ್ ಲಕ್ಷ್ಮಿ ಅಂತ ತಗೊಂಡಿದ್ದೀನಿ. ಇದರಲ್ಲೇ ಮಿಕ್ಸ್ ಮಾಡಿ ಮತ್ತೆ ಆ ಎಲಿಫೆಂಟ್ ಪದ್ಯದಿಂದ ಕೂಡ ತಗೋತೀನಿ ನಾನು. ಇಲ್ಲಿ ನೋಡಿ, ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗಿ ಎಲಿಫೆಂಟ್ ಪೋಮ್ ಬರುತ್ತೆ ಇಲ್ಲಿ. ಎಸ್, ಇದರಲ್ಲಿ MCQ ಬೇಸ್ಡ್ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಇದು ಮತ್ತೆ ಗ್ರಾಮರ್ ರಿಲೇಟೆಡ್ ಇದೆ. ನಾನು ಕೇವಲ ಯಾವ್ದು ತಗೋಬಹುದು ನೀವು. ಇಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಇಲ್ಲ. ನಾನು ಅದರ ಬದಲು ಏನ್ ಮಾಡ್ತೀನಿ ಅಂದ್ರೆ ಈ ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಯಾವುದು? ಗಿವ್ ಒನ್ ವರ್ಡ್ ಇದನ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಈ ಒಂದೆರಡು ತಗೊಂಡ್ಬಿಡ್ತೀನಿ. ಎಸ್, Q1 ವರ್ಡ್ ಅಂತಂದ್ರೆ ಅದು ಒಂಥರ ನಾವೇನ್ ಹೇಳ್ಬೋದು, ಒಂಥರ ಒಗಟ ತರ. ಐ ಆಮ್ ಅ ಬಿಗ್ ಗ್ರೇ ಅನಿಮಲ್ ವಿತ್ ಅ ಟ್ರಂಕ್. ಹಾಗಾದ್ರೆ ನಾನು ಯಾರು? ಈ ತರ ಪ್ರಶ್ನೆಗಳು ಇದೆ ಅದು. ಎಸ್, ಇಲ್ಲಿ ಏನ್ ಮಾಡ್ತೀನಿ ನಾನು ಅಂದ್ರೆ ಇದಕ್ಕೆ ಗಿವ್ ಒನ್ ವರ್ಡ್. ಇದು ಅಲ್ಲಿ ಮೇಲೆ ಟೈಟಲ್ ತಗೊಂಡಿದ್ದೀನಿ ಗಿವ್ ಒನ್ ವರ್ಡ್ ಅಂತ. ಓಕೆ, ಇಲ್ಲಿ ಎವರೇಜ್ ತೆಗಿತೀನಿ ನಾನು. ಅದು ಬೇಡ, ಎವರೇಜ್ ಅದೇನು ಬೇಡ. ಎಸ್, ಗಿವ್ ಒನ್ ವರ್ಡ್ ಅಲ್ಲಿ ಇದು 1ನೇ ಪ್ರಶ್ನೆ ಅಂತೀನಿ ನಾನು, ಇದು 2ನೇ ಪ್ರಶ್ನೆ. ಓಕೆ, ಈ ತರ ಇದಕ್ಕೆ ನೀವು ಸ್ಟಾರ್ ಕೂಡ ಹಾಕಬಹುದು, ಹಾಗೇನಿಲ್ಲ. ಇವೆಲ್ಲ 2 ಮಾರ್ಕ್ಸ್ ಕ್ವೆಶನ್ಸ್ ಆಗಿರುತ್ತೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಮೇಲಿಂದು, ಪರವಾಗಿಲ್ಲ. ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಈ ತರ ಅಲ್ಲಿಂದಾನೇ ನಾವು ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ತಂದು ಇಡಬಹುದು ಅಷ್ಟೇ. ಸ್ವಲ್ಪ ಸ್ಪೇಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಎಸ್, ಇಷ್ಟು. ಇಲ್ಲಿ ಮೊದಲನೇ ಪಾಠದಿಂದ 3 ಆಯ್ಕೆ ಮಾಡ್ಕೊಂಡಿದ್ದೀನಿ, 2ನೇ ಪದ್ಯದಿಂದ 2. ನೀವು ಎಷ್ಟು ಬೇಕಾದಷ್ಟು ಆಯ್ಕೆ ಮಾಡ್ಕೊಳ್ಬಹುದು, ಹಾಗೇನಿಲ್ಲ. ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಇದು. ಇಷ್ಟ ಆಯ್ತು. ಒಂದ್ಸಲ ನೋಡಿ. KGID ನಂಬರ್ ಇದೆ, ನೇಮ್ ಇದೆ, ನನ್ನ ನೇಮ್ ಇದೆ, ಇಲ್ಲಿ ಡೇಟ್ ಇದೆ, ಫ್ರಮ್ ಇದೆ, ಟು ಇದೆ, ಇದೆಲ್ಲ ಸೆಟ್ ಆಗಿದೆ. ಇದು ಕೂಡ ಸೆಟ್ ಆಗಿದೆ. ಓಕೆ, ಎಸ್, ಎವ್ರಿಥಿಂಗ್ ಇಸ್ ಸೆಟ್. ಇದನ್ನೆಲ್ಲ ಆದ್ಮೇಲೆ ಎಲ್ಲ ಒಂದ್ಸಲ ಚೆಕ್ ಮಾಡಿ ಸೇವ್ ಅಂತ ಕೊಟ್ಬಿಡಿ. ಸೇವ್ ಅಂತ ಕೊಟ್ಟಾಗ ಕೇಳುತ್ತೆ ಅದು, ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಇಲ್ಲಿ ಬರುತ್ತೆ ನೋಡಿ, ಬಂತು ನೋಡಿ ಇಲ್ಲಿ. ಎಸ್, 5, 6, 7 ಈ ತರ ಬಂದ್ಬಿಡ್ತು. ಸೊ ಈ ತರ ನೀವೇನ್ ಮಾಡ್ಬೋದು ಅಂದ್ರೆ ಕ್ಲಾಸ್ ವೈಸ್ ಲೆಸನ್ ಪ್ಲಾನ್ ಅನ್ನ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಈಗ ಕ್ಲಾಸ್ 5, 6, 7 ಇಲ್ಲಿ ಬಂದಿದೆ ನೋಡಿ. ಇಲ್ಲಿಗೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಇದೆ. ಸೊ ಇದು ನಿಮ್ಮ HM ಲಾಗಿನ್ಗೆ ಹೋಗುತ್ತೆ, ಅಂದ್ರೆ ಸ್ಕೂಲ್ ಸ್ಯಾಟ್ಸ್ ಲಾಗಿನ್ಗೆ ಹೋಗುತ್ತೆ. ಅಲ್ಲಿ HM ಅವರು ಲಾಗಿನ್ ಮಾಡಿ ಇವುಗಳನ್ನ ಅಪ್ರೂವಲ್ ಮಾಡಿದಾಗ ಇದ್ರ ಕಲರ್ ಚೇಂಜ್ ಆಗುತ್ತೆ. ಸೊ ಅವ್ರು ಅಪ್ರೂವಲ್ ಮಾಡಿದಾಗ ಇದು ನಿಮ್ದು ಏನಾಗುತ್ತೆ ಅಂದ್ರೆ ಲೆಸನ್ ಪ್ಲಾನ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಸೇಮ್ ಈಗ ನಾನು ತೋರಿಸ್ತೀನಿ ನಿಮ್ಗೆ ಮತ್ತೊಂದ್ಸಲ. ಎಸ್, ಇಲ್ಲಿ ನೋಡಿ, ಇಲ್ಲೇನಿದೆಯಲ್ಲ ಟೀಚರ್ ಪ್ರೊಫೈಲ್ ಇದೆ, ಲೆಸನ್ ಪ್ಲಾನ್ ಇದೆ. ಎಸ್, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ಇದು ನಾವು ಸೆಂಡ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಫಾರ್ ಅಪ್ರೂವಲ್. ಸೊ HM ಹ್ಯಾಸ್ ಟು ಅಪ್ರೂವ್. HM ಏನ್ ಮಾಡ್ಬೇಕು ಅಂದ್ರೆ ಅವ್ರ ಲಾಗಿನ್ಗೆ ಹೋಗುತ್ತೆ, ಅವ್ರು ಅಪ್ರೂವ್ ಮಾಡಿದ್ರೆ ನಿಮ್ದು ಲೆಸನ್ ಪ್ಲಾನ್ ಕಂಪ್ಲೀಟ್ ಆಗುತ್ತೆ. ಇಷ್ಟೇ, ಇದು ಬಹಳ ಸಿಂಪಲ್ ಇದೆ. ಕೇವಲ 5 ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಲೆಸನ್ ಪ್ಲಾನ್ ಅನ್ನ ಮಾಡ್ಬೋದು. ಸೊ ಇದೇ ತರ ನೋಡಿ, ಇಲ್ಲಿ ಜೂನ್ ನೀವು ಯಾವ ತಾರೀಕಿಂದ ಯಾವ ತಾರೀಕು, ಈಗ ಜುಲೈ ಇಲ್ಲಿ ಬಂದಿದೆ ನೋಡಿ. ಈಗ ನಾನು ಯಾವ ತರ ಮಾಡಿದ್ದೀನಿ ಅಂತ ನೀವು ಜಸ್ಟ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ತಾರೀಕಿಂದ ಯಾವ ತಾರೀಕು, ಒಂದು ವಾರದ ಪ್ಲಾನ್ ಮಾಡ್ಬೋದು. ಅದು ಲೆಸನ್ ಯಾವ ಇದ್ರ ಮೇಲೆ ಇರುತ್ತೆ, ಎಷ್ಟು ಕ್ಲಾಸ್ ಇರುತ್ತೆ, ಎಷ್ಟು ಪೀರಿಯಡ್ ಇರುತ್ತೆ, ಅದ್ರ ಪ್ರಕಾರ ನೀವು ಅದನ್ನ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡೋದ್ರ ಮೂಲಕ, ಆ ಭಾಷೆ ಸೆಲೆಕ್ಟ್ ಮಾಡೋದ್ರ ಮೂಲಕ, ಕ್ಲಾಸ್ ಸೆಲೆಕ್ಟ್ ಮಾಡೋದ್ರ ಮೂಲಕ ನೀವು ಈಸಿಯಾಗಿ ಲೆಸನ್ ಪ್ಲಾನ್ ಅನ್ನ ಮಾಡ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಇಲ್ಲಿಗೆ ಈ ನಮ್ಮ ಒಂದು ಲೆಸನ್ ಪ್ಲಾನ್ ಯಾವ ರೀತಿ ಮಾಡಬೇಕು ಸ್ಯಾಟ್ಸ್ ನಲ್ಲಿ ಅನ್ನೋದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೆ ಶುಭವಾಗಲಿ. ಗುಡ್ ನೈಟ್.